ಶಮಿ ನೀನ್ ಯಾರಿಗೆ ಕಾಯ್ತಿರ್ತೀಯ ಆದಿ? ನಾನು ಯಾರಿಗೆ ಕಾಯ್ತಿರ್ತೀನಿ? ಒಳಗೆ ಯಾರಿದ್ದಾರೆ? ಜಾನು, ಇದೊಂದು ಸ್ವಲ್ಪ ಸರಿ ಮಾಡು. ಕೇಳಿಸ್ಕೊಂಡ್ಯಾ? ಅದು ಲಕ್ಷ್ಮಿ ಆಂಟಿ, ನಮ್ಮ ತಾತನ ತಂಗಿ ಅಂತೆ. ಅವ್ರ ಫ್ಯಾಮಿಲಿ ಇದ್ದಾರೆ. ಅದು ಬಿಡು, ನೀನು ಇಲ್ಲಿ ಯಾವಾಗ? ಐ ಮೀನ್ ವಾಟ್ ಎ ಸರ್ಪ್ರೈಸ್. ಇವಳು ಏನಾದರೂ 1 ಸೆಕೆಂಡ್ ಮೊದಲೇ ಬಂದಿದ್ರು ಏನೇನಾಗೋಗಿರೋದು. ಶಮಿ, ನಾವು ಆ ಕಡೆ ಹೋಗಿ ಮಾತಾಡೋಣ ಬಾ. ಧರ್ಮ, ಬ್ರೋಕರೇಜ್ಗೆ 2% TDS ಇರುತ್ತೆ. ನಾನು ಅದನ್ನೆಲ್ಲ ನೋಡಿದ್ಬಿಟ್ಟು ತುಂಬ ವರ್ಷ ಆಗ್ಬಿಟ್ಟಿದೆ ಕಣು. ಎಲ್ಲ ದೇವಕಿ ನೋಡ್ಕೊಳ್ಳೋದು. ಈಗ ನಾನೇನಿದ್ರು ಆರ್ಡ್ರ್ ತಗೊಂಬರೋದು ಅಷ್ಟೇ ಕೆಲಸ. ಆದರೂ ಇದನ್ನೆಲ್ಲ ನೀನು ತಿಳ್ಕೊಂಡಿರ್ಬೇಕಪ್ಪ. ತಾತ, ನೀವು ಯಾಕೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀರಾ? ಜಾಸ್ತಿ ಓಡಾಡ್ಕೊಂಡು ಸುಸ್ತು ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ? ಏನಿಲ್ಲ ಕಣಪ್ಪ, ಒಂದು ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತ ಸ್ವಲ್ಪ ಓಡಾಡ್ತಾ ಇದ್ದೀನಿ ಅಷ್ಟೇ. ನರಸಿಂಹ, ಇವನೇ ನಮ್ಮ ಅಮ್ಮು ಗಂಡ ಸಂಜೀವ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಸಂಜೀವ, ಇವನು ನರಸಿಂಹ ಅಂತ ನನ್ನ ಆತ್ಮೀಯ ಸ್ನೇಹಿತ. ಏನು ಮಾಡ್ಕೊಂಡಿದ್ಯಪ್ಪ? ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸರ್, ಗಣಿತ ಪಾಠ ಮಾಡ್ತೀನಿ. ಓಹ್, ಸೂಪರ್ ಅಲ್ಲ. ಧರ್ಮ, ಮನೇಲೇ ಗಣಿತ ಮಿಶ್ರ ಇದ್ದಾರೆ ಅಂದಮೇಲೆ ಲೆಕ್ಕ ಪಕ್ಕನೆ. ಅವನು ಊರ್ಲಿರ್ತಾನೆ, ಇಲ್ಲಿ ಯಾಕೆ ಲೆಕ್ಕ ನೋಡ್ಕೋತಾನೆ? ನೋಡ್ಕೊಳ್ಳಿ ಬಿಡು, ಮಕ್ಕಳ ನಂತರ ಮೊಮ್ಮಕ್ಕಳು ಹಳಿಯಂದ್ರಲ್ವ ನೋಡ್ಕೋಬೇಕಾಗಿರೋದು. ಅಯ್ಯೋ ಹಾಗಲ್ಲ ಸರ್, ಕಾಯಕವೇ ಕೈಲಾಸ. ನನ್ನ ಕೆಲಸದಲ್ಲಿ ನಾನು ಸುಖಿ. ಮಕ್ಳಿಗೆ ಲೆಕ್ಕ ಹೇಳ್ಕೊಡ್ತೀನಿ, ವ್ಯವಹಾರದ ಲೆಕ್ಕ ನೋಡ್ಕೊಳ್ಳೋ ಅಷ್ಟು ಬುದ್ಧಿವಂತ ನಾನೇನಲ್ಲ. ಅಲ್ಲಪ್ಪ, ನಿಮ್ಮ ತಾತ ಏನು MBA ಮಾಡಿದಾರ? ಇಲ್ವಲ್ಲ. ನಿಮ್ಮ ತಾತ ಮಾಡ್ತಾ ಇದ್ದಿದ್ದು ಇಟ್ಟಿಗೆ ವ್ಯಾಪಾರ. ನೋಡು, ಈಗ ಮಾಡ್ತಾ ಮಾಡ್ತಾ ದೊಡ್ಡ ವ್ಯವಸ್ಥೆ ಆಗಿಲ್ವಾ? ಹಾಗೆ ಎಲ್ಲದೂ ಹಾಗೇನೆ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ಎಲ್ಲ ಗೊತ್ತಿರೋರು ಈ ಮನೇಲಿ ಸಾಕಷ್ಟು ಜನ ಇದ್ದಾರೆ ಸರ್. ಒಳ್ಳೆ ಮಾತುಗಾರ ಕಣೆಯ ನೀನು. ಗುಡ್. ಸರಳ ನೇರ ನಡೆ ನುಡಿ. ಧರ್ಮ, ಒಳ್ಳೆ ಹುಡುಗನಿಗೆ ನಿನ್ನ ಮೊಮ್ಮಗಳನ್ನ ಕೊಟ್ಟು ಮದುವೆ ಮಾಡಿದೆ ಕಣಯ್ಯ. ಮದುವೆ ಮಾಡೋಕೆ ನಾನು ಯಾರು? ಅವಳಿಗೆ ಎಲ್ಲಿ ಋಣ ಇತ್ತೋ ಅಲ್ಲಿಗೆ ಮದುವೆ ಆಗಿದೆ. ಆದರೆ ಒಂದು ಮಾತಂತೂ ನಿಜ, ನಮ್ಮ ಅಮ್ಮಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಹಾಗೆ ನಮ್ಮ ಅಮ್ಮಗೆ ಇವನಂದ್ರೆ ತುಂಬ ಇಷ್ಟ. ಇವನಿಗೂ ಅಷ್ಟೇ, ಅಮ್ಮು ಅಂದ್ರೆ ಪ್ರಾಣ. ಒಬ್ಬರನ್ನೊಬ್ರು ಬಿಟ್ಟಿರೋದೇ ಇಲ್ಲಪ್ಪ ಇವರು. ಗ್ರೇಟ್ ಸಚಿವ, ಗ್ರೇಟ್. ಮೆಚ್ಚಿದೆ ಕಣಯ್ಯ. ನೀನು ನಿನ್ನ ಹೆಂಡತಿ 7 ಜನ್ಮಕ್ಕೂ ಹೀಗೆ ಜೊತೆಯಾಗಿರಿ. ಜೀವ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ತಾತ. ತಾತ, ನೀವು ಒಂದು ಕಡೆ ಕೂತ್ಕೊಂಡು ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ, ನಾನು ಬರ್ತೀನಿ. ಆಯ್ತಪ್ಪ, ನಿಮ್ಮ ತಾತನ್ನ ಜಾಸ್ತಿ ಓಡಾಡಿಸಿ ಸುಸ್ತು ಮಾಡಲ್ಲ ಬಿಡು. ಸರಿ. ಧರ್ಮ, ಅದನ್ನು ಸರ್ಪ್ರೈಸ್ ಅಂತ ಹೇಳ್ತಿದ್ಯಲ್ಲ, ಏನದು? ಸರ್ಪ್ರೈಸ್ ಅಂದಮೇಲೆ ಅದನ್ನು ಸರ್ಪ್ರೈಸ್ ಕೊಡಬೇಕಪ್ಪ. ಹೇಳ್ಬಿಟ್ರೆ ಸರ್ಪ್ರೈಸ್ ಎಲ್ಲ ಆಗುತ್ತೆ ಅಲ್ವಾ? ಕಾಯ್ಬೇಕು. ಆಯ್ತಪ್ಪ, ಕಾಯ್ತೀನಿ. ಶಮಿತಾ, ನಿನ್ಗೆ ಹೇಳಬೇಕು ಅಂತಾನೆ ಇದ್ದೆ. ಸಾರಿ ಕಣೆ, ಮರ್ತೋಯ್ತು. ಇದೇನ್ ಫಸ್ಟ್ ಟೈಮ್ ಅಲ್ಲ ಆದಿ, ಸುಮಾರು ಸಲ ಹಿಂಗೆ ಮಾಡಿದ್ಯಾ ನೀನು. ಅವಾಗ ನಿಮ್ಮ ಅಕ್ಕನ ರಿಸೆಪ್ಷನ್ ಟೈಮಲ್ಲೂ ನನಗೆ ಹೇಳ್ದೇನೆ ಕಾಲೇಜಿಗೆ ಲೀವ್ ಹಾಕಿ ಶಾಪಿಂಗ್ ಹೋಗಿದ್ದೆ. ಈಗ ಪೂಜೆ ಅಂತ ಲೀವ್ ಹಾಕಿದ್ಯಾ. ಒಪ್ಕೋತೀನಿ, ನಂದೇ ತಪ್ಪು. ಅದಕ್ಕೆ ತಾನೇ ಸಾರಿ ಕೇಳ್ತಿರೋದು. ನೀನ್ ಯಾಕೆ ಲೀವ್ ಹಾಕಿದ್ಯಾ ಆದಿ? ಈ ಪೂಜೆ ಗೀಜೆ ಎಲ್ಲ ಮನೆಯವ್ರು ನೋಡ್ಕೋತಾರ ತಾನೆ. ನೀನ್ ಕಾಲೇಜಿಗೆ ಬರ್ಬೇಕಿತ್ತು ಆದಿ. ಹಾಗೆಲ್ಲ ಮಾಡಕ್ಕಾಗಲ್ಲ ಶಮಿ. ತಾತನಿಗೋಸ್ಕರ ಮನೆಯವ್ರ ಮಾತನ್ನ ಕೇಳಬೇಕಾಗತ್ತೆ. ತಾತ ಈಗಷ್ಟೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಅವ್ರಿಗೋಸ್ಕರ ಮಾಡ್ತಿರೋ ಪೂಜೆಲಿ ನಾನಿಲ್ಲ ಅಂದ್ರೆ ತಾತ ಬೇಜಾರು ಮಾಡ್ಕೊಳಲ್ವಾ? ಆದಿ, ನೀನೇನು ಯಾವಾಗ್ಲೂ ತಾತನ ಮಧ್ಯೆ ತಂದು ಎಕ್ಸ್ಕ್ಯೂಸ್ ಕೊಡ್ತೀಯಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುಯೇಷನ್ ಆಲ್ಸೋ. ಶಮಿತಾ, ನಾನು ಒಬ್ಬನೇ ತಾನೇ ಲೀವ್ ಹಾಕಿರೋದು. ನಮ್ ಗ್ಯಾಂಗ್ ಎಲ್ಲ ಕಾಲೇಜಲ್ಲಿ ಇದಾರಲ್ಲ. ಅವರು ನೀನು ಒಂದೇ ಅಲ್ಲ ಆದಿ. ನನಗ್ ನೀನ್ ಇಂಪಾರ್ಟೆಂಟ್. ನೀನ್ ಕಾಲೇಜಿಗೆ ಬಂದಿಲ್ಲ ಅಂದ್ರೆ ನನ್ ಕಾಲೇಜೇ ಬೋರ್ ಆಗುತ್ತೆ. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನಿನ್ನ ನೋಡ್ದೆ ಇರಕ್ಕಾಗ್ಲೇ ಇಲ್ಲ ಗೊತ್ತಾ. ಅದಕ್ಕೆ ಕ್ಲಾಸ್ ಬಂಕ್ ಮಾಡಿ ನಾನು ಬಂದ್ಬಿಟ್ಟೆ. ಸಿದ್ದೇಗೌಡ್ರೆ, ನೀವೇನು ಮಾಡ್ತಿದ್ದೀರಿ? ಇಲ್ಲೇ ಮುಖ್ಯವಾಗಿರೋ ವಿಷಯ ಇರೋದು. ಮುಖ್ಯವಾಗಿರೋ ವಿಷಯ? ಕನೆಕ್ಷನ್ನು, ಕ್ರಾಸ್ ಕನೆಕ್ಷನ್ನು.
ಕ್ರಾಸ್ ಕನೆಕ್ಷನ್. ಆದಿಗೂ ಆ ಹುಡುಗಿಗೂ ಏನೋ ಕ್ರಾಸ್ ಕನೆಕ್ಷನ್ ನಡೀತಾ ಇದೆ ಅನಿಸ್ತದೆ. ಹಾಗೆಲ್ಲ ಏನೂ ಇಲ್ಲ, ಅವರಿಬ್ರು ಬೆಸ್ಟೀಸು. ಆದರೆ ಕ್ಲೋಸ್ ಆಗಿದ್ದಾರೆ ಎಂದೆ. ಶಮಿ, ಪೂಜೆ ಮುಗಿದ್ಮೇಲೆ ನಾನೇ ಬಂದು ನಿನ್ನ ಮೀಟ್ ಮಾಡ್ತೀನಿ, ಸರಿನಾ? ಶೋರಾ? 100% ಪ್ರಾಮಿಸ್. ಸರಿ, ನಾನು ಕಾಯ್ತಿರ್ತೀನಿ. ಮನೆ ಹಾಳಿ ಈ ಮನೆ ಹಾಳು ಮಾಡಕ್ಕಂತಾನೆ ಹುಟ್ಬಿಟ್ಟಾಳಿ ದರಿದ್ರದೋಳು. ಹೊಳ್ಳು. ನೆಟ್ಟಗೆ ಹಗ್ ಮಾಡಕ್ಕೂ ಬರಲ್ವಲ್ಲೋ ನಿಂಗೆ? ಮನೆ ಅಂತ ಸುಮ್ಮನೆ ಇದೀನಿ, ಸಿಗೋ ಮಾಡ್ತೀನಿ. ಶಾಕ್ ಹೊಡಿತಾ? ಹಾಂ, ಲೈಟಾಗಿ. ಈ ಕ್ರಾಸ್ ಕನೆಕ್ಷನ್ನು ಜೋರಾಗಿ ಶಾಕ್ ಕೊಟ್ಟಿರ್ಬೇಕಲ್ವಾ? ಹೆಚ್ಚಿನ ವಿವರಗಳಿಗಾಗಿ ಒಬ್ಬರು ಮುಖ್ಯವಾಗಿರೋ ವ್ಯಕ್ತಿನ ಸಂಪರ್ಕಿಸೋಣ ಬನ್ನಿ. ಯಾರನ್ನ? ಇಲ್ಲೊಂದು CCTV ಕ್ಯಾಮ್ರಾ ಇದೆ, ಅದನ್ನ. ಬನ್ನಿ ಬನ್ನಿ ಬನ್ನಿ. ಅಕ್ಕ, ಇಲ್ಲೇನು ನಡೀತಾ ಇದೆ? ಆ ಹುಡುಗಿ ಯಾರು? ಆ ಹುಡುಗಿಗೂ ಆದಿಗೂ ಏನು ಸಂಬಂಧ ಅಂತ ಏನಾದರೂ ಗೊತ್ತಾ? ಅವಳೊಬ್ಳು ಮಿಡ್ಕ್ಲಾಡಿ ನಮ್ಮ ಆದಿ ಅಣ್ಣವ್ರನ್ನ ಬುಟ್ಟಿಗೆ ಹಾಕೊಳಕ್ ಬಂದಿರೋ ಮೇನಕಿ. ಬುಟ್ಟಿಗೆ ಹಾಕೊಳಕ್ಕ ಅದಕ್ಕೆ ಸಾಧ್ಯ? ಆದಿಗೆ ಮದುವೆ ಆಗಿದೆ ಅಂತ ಹುಡುಗಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಮಾಡ್ತಾವಳೋ ಗೊತ್ತಿಲ್ದೆ ಮಾಡ್ತಾವಳೋ ಯಾರಿಗ್ ಗೊತ್ತು? ಹಾಳಾದೋಳು. ಹಾ, ಅಯ್ಯ, ನಾ ಮಾತಾಡ್ಬಿಟ್ನ. ನನ್ನ ಗಂಡಂಗೆ ಮಾತ್ರ ಹೇಳ್ಬೇಡಿ. ಅಯ್ಯೋ, ನಾನು ಹೇಳಿರೋದೆಲ್ಲ ಮರ್ತು ಬಿಡಿ. ಜಯಂತ್ ಅವರೇ, ನಾನು ಮೊದಲೇ ಹೇಳಿಲ್ವಾ ಇದು ಹೈ ವೋಲ್ಟೇಜ್ ಪಾಸ್ ಆಗ್ತಾ ಇರೋ ಕ್ರಾಸ್ ಕನೆಕ್ಷನ್ ಅಂತ? ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಅಷ್ಟೋತ್ತರ ನಾಮಾರ್ಚನ ಪೂಜಾಂತ ಗರಿಜೆ ಸತ್ಯದೇವಾನ್ಮ ಸತ್ಯಾತ್ಮನೇನ್ಮ ಸತ್ಯಉಪಾನ್ಮ ಸತ್ಯ ಸಂಕಲ್ಪಾನ್ಮ ಸತ್ಯರೂಪಾನ್ಮ ಸತ್ಯವ್ಯಾನ್ಮ ಸತ್ಯ ಔಷಧಾನ್ಮ ಸತ್ಯಧರ್ಮಾನ್ಮ ಸತ್ಯದಾನ್ಮ ಸತ್ಯವಾಕ್ಯಾನ್ಮ. ಅಮ್ಮ, ನಿಮಗೆ ಬೋರ್ ಆಗ್ತಿಲ್ವಾ ಅಮ್ಮ? ಯಾವಾಗಲೂ ಮನೇಲೇ ಇರ್ತೀನಿ, ಇವತ್ತು ಹೊರಗೆ ಬಂದಿದ್ದೀನಿ. ನನಗೆ ಯಾಕಮ್ಮ ಬೋರ್ ಆಗುತ್ತೆ? ನೀವು ಎಲ್ಲಮ್ಮ ಹೊರಗೆ ಬಂದಿದ್ದೀರಾ? ಆವಾಗಲಿಂದ ರೂಮಲ್ಲೇ ಬಚ್ಚಿಟ್ಕೊಂಡಿದ್ದೀರಾ. ಸರಿ, ಇವಾಗ ನೀವು ನನ್ನ ಜೊತೆ ಹೊರಗಡೆ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಹೊರಗಡೆನಾ? ಬೇಡಮ್ಮ, ನಾನು ಇಲ್ಲಿರೋದೇ ಒಳ್ಳೆಯದು ಅನಿಸುತ್ತೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನನಗೆ ಗೊತ್ತು, ನೀವು ಸುಮ್ಮನೆ ಬನ್ನಿ ಅಮ್ಮ. ನೀನೇನು 80 ವರ್ಷದ ಮುದುಕಿನ, ಎಲ್ಲ ನಿನ್ಗೆ ಅರ್ಥ ಆಗೋಕ್ಕೆ? ನಂಗೆ ಅದೆಲ್ಲ ಗೊತ್ತಿಲ್ಲ. ಇವಾಗ ನೀವು ನನ್ನ ಜೊತೆ ಹೊರಗಡೆ ಬರಬೇಕು. ಆದರೆ ಹೀಗೆ ಅಲ್ಲ, ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ತೀನಿ, ಆಮೇಲೆ ನಿಮಗೊಂದು ಸರ್ಪ್ರೈಸ್ ಇದೆ.